ಇಂದು ಬೆಳಗ್ಗೆ 8 ಗಂಟೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ಎಂಟ್ರಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ 12ನೇ ವಾರ್ಡ್ ಕಂದವರ ಬಾಗಿಲಿನಿಂದ ಪ್ರಾರಂಭಿಸಿದ್ರು. ಮನೆ ಮನೆಗೆ ಭೇಟಿ ಕೊಟ್ಟು ಆಯಾ ವಾರ್ಡ್, ರಸ್ತೆ, ಮನೆಗಳ ಸಮಸ್ಯೆಗಳನ್ನು ಜನರ ಬಾಯಿಯಿಂದಲೇ ಕೇಳಿ ಆಲಿಸಿದ್ರು. ನಗರಸಭಾ ವ್ಯಾಪ್ತಿಗೆ ಬರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಬಳಿ ಮಾತನಾಡಿ ಬಗೆಹರಿಸೋದಾಗಿ ತಿಳಿಸಿದ್ರು. ಖಾಲಿ ನಿವೇಶನದಲ್ಲಿ ಹಾಕುವ ಕಸ ವಿಲೇವಾರಿ ಹಾಗೂ ಈಗ ಉಲ್ಬಣಗೊಳ್ಳುತ್ತಿರುವ ಡೆಂಗ್ಯೂಗೆ ಕಾರಣವಾಗಿದ್ದು ಅದಕ್ಕೆ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾಗ್ತೇವೆ ಅಂದರು. ಇನ್ನು ಅಭಿವೃದ್ಧಿ ಕಾಮಗಾರಿಗೆ ಹಣವೇ ತಂದಿಲ್ಲ ಅಂತ ಎಂಪಿ ಸುಧಾಕರ್ ಆರೋಪ ಪ್ರಸ್ತಾಪಿಸುತ್ತಿದ್ದಂತೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅಂತ ನಗುತ್ತಾ ಮುಂದೆ ಸಾಗಿದ್ರು. ಇದಾದ ನಂತರ ಶಾಸಕರ ಕಚೇರಿ ಮುಂದೆ ಜನಸಂಪರ್ಕ ಸಭೆಗೆ ಹಾಜರಾಗಿ ಜನರ ಸಮಸ್ಯೆ ಆಲಿಸಿದ್ರು. UGD ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಕೆಲವು ಮನೆಗಳು ಇನ್ಕಂಪ್ಲೀಟ್ ಆಗಿದೆ. ಜನರಲಾಗಿ ಮೇಜರಾಗಿ UGD ಸಮಸ್ಯೆ ಹೇಳಿದ್ರು. ಮತ್ತು ಕೆಲವು ತಮ್ಮದೇ ಆದಂಥ ಸಮಸ್ಯೆಗಳು ಹೇಳಿದರೆ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಸಾಲ್ವ್ ಮಾಡಿ ನಾನು ನನ್ನ ವೆಬ್ಸೈಟಲ್ಲಿ ಪ್ರಕಟಿಸ್ತೀನಿ. ಅಮ್ಮ ಹೇಳಮ್ಮ. ಖಂಡಿತವಾಗೂ ಒಂದು ಬದಲಾವಣೆಗೆ ಮುನ್ನುಡಿ ಬರೀತಿದ್ದೀವಿ, ಆಗುತ್ತೆ. ಈಗ ನಗರದ UGDಗೆ 30 ಕೋಟಿ ರೂಪಾಯಿ ತಂದಿದ್ದೀನಿ. ನಮ್ಮ ಮಾನ್ಯ ಬರಿತಿ ಸುರೇಶ್ ಸಾಹೇಬರು, MC ಸುಧಾಕರ್ ಸಾಹೇಬರು 30 ಕೋಟಿ ರೂಪಾಯಿ ಬರೀ UGDಗೆ ತಂದಿದ್ದೀನಿ. ಡೆವಲಪ್ಮೆಂಟ್ 25 ಕೋಟಿ ಇದೆ. ಒಂದು 50 ಕೋಟಿ ರೂಪಾಯಿ ನಮ್ಮ ಟೌನ್ ಇದಕ್ಕಿದೆ. ಕಂದವಾರಕ್ಕೆ 8 ಕೋಟಿ ಹಾಕಿದ್ದೀನಿ. ಸಭೆಯಲ್ಲಿ ನೂತನ ADAC ಎನ್ ಭಾಸ್ಕರ್, AC ಅಶ್ವಿನ್, ತಹಶೀಲ್ದಾರ್ ಅನಿಲ್ ಕುಮಾರ್ ಹಾಜರಿದ್ದರು. KS ನಾರಾಯಣಸ್ವಾಮಿ, A ನ್ಯೂಸ್ TV, ಚಿಕ್ಕಬಳ್ಳಾಪುರ.